ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿ ಬಸ್ ಐಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಈ ವಿಡಿಯೋದಲ್ಲಿ ಈ ವರ್ಷದ 2ನೇ ಚಂದ್ರಗ್ರಹಣವಾದಂತಹ ಸ್ಪೆಷಲ್ ಹಂಟ್ ಚಂದ್ರಗ್ರಹಣ ಯಾವಾಗ, ಹಾಗೆ ಭಾರತ ದೇಶದಲ್ಲಿ ಇದು ಗೋಚರಿಸುತ್ತದೆ ಇಲ್ಲವೇ, ಹಾಗೆ ಗ್ರಹಣದ ಸಮಯ ಯಾವಾಗ ಸಂಭವಿಸುತ್ತದೆ, ಹಾಗೆ ಅದರ ಪರಿಣಾಮಗಳ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣಂತೆ. ಈ ಚಂದ್ರಗ್ರಹಣ ನಮಗೆ ಈ ವರ್ಷದ 2ನೇ ಚಂದ್ರಗ್ರಹಣವಾಗಿರುತ್ತದೆ. ಇದಕ್ಕೆ ಸ್ಪೆಷಲ್ ಹಂಟ್ ಚಂದ್ರಗ್ರಹಣ ಅಂತ ಹೆಸರನ್ನು ಕೊಡಲಾಗಿದೆ. ನಾವು ಏನು ತಿಳಿದುಕೊಳ್ಳಬೇಕು ಅನ್ನೋದಾದರೆ, ಅಮಾವಾಸ್ಯೆ ದಿನ ಬರುವಂಥದ್ದು ಸೂರ್ಯಗ್ರಹಣವಾಗಿರುತ್ತದೆ, ಹಾಗೆ ಹುಣ್ಣಿಮೆಯ ದಿನದಂದು ಬರುವಂಥದ್ದು ಚಂದ್ರಗ್ರಹಣವಾಗಿರುತ್ತದೆ. ಈಗ ನಮಗೆ ಹುಣ್ಣಿಮೆ ಸಹ ಆಗಿರೋದ್ರಿಂದ ನಮಗೆ ಚಂದ್ರಗ್ರಹಣ ಸಂಭವಿಸುವ ಸಮಯ ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರ ಬೆಳಗಿನ ಜಾವ ಬೆಳಿಗ್ಗೆ 6:12 ಪ್ರಾರಂಭವಾದರೆ ಮುಕ್ತಾಯವಾಗುವುದು ಬೆಳಿಗ್ಗೆ 10:17. ನಮಗೆ ಟೋಟಲಿಯಾಗಿ 4:05 ಕಾಲ ನಮಗೆ ಈ ಚಂದ್ರಗ್ರಹಣವಿರ್ತದೆ. ಈ ಚಂದ್ರಗ್ರಹಣದ ಸೂತಕದ ಅವಧಿ, ಅಂದರೆ ಚಂದ್ರಗ್ರಹಣ ಪ್ರಾರಂಭವಾಗ್ತದೆ ಅಂದರೆ ಯಾವುದೋ ಗ್ರಹಣ ಪ್ರಾರಂಭವಾಗ್ತದೆ ಅನ್ನೋದಾದರೆ 9 ಗಂಟೆಯ ಮುಂಚೆ ನಮಗೆ ಸೂತಕದ ಅವಧಿ ಸಹ ಪ್ರಾರಂಭವಾಗುವುದರಿಂದ ಸೆಪ್ಟೆಂಬರ್ 17ನೇ ತಾರೀಕು ಮಂಗಳವಾರದಿಂದಲೇ ಅದು ನಮಗೆ ಸೂತಕದ ಅವಧಿ ಸಹ ಪ್ರಾರಂಭವಾಗ್ತದೆ. ಆದರೆ ನಾವು ತಿಳಿದುಕೊಳ್ಳುವಂಥದ್ದು ಏನಪ್ಪ ಅನ್ನೋದಾದರೆ, ನಮ್ಮ ಈ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಸೂತಕದ ಮಾನ್ಯತೆ ಸಹ ಇರುವುದಿಲ್ಲ. ಹಾಗೆ ನಾವು ಚಂದ್ರಗ್ರಹಣವನ್ನು ಸಹ ಆಚರಿಸುವುದು ಸಹ ಲೆಕ್ಕವಿರುವುದಿಲ್ಲ. ಆದ್ದರಿಂದ ನಾವು ಈ ಚಂದ್ರಗ್ರಹಣವನ್ನು ನಾವು ಆಚರಿಸುವುದಿಲ್ಲ. ವರ್ಷದ ಮೊದಲನೇ ಚಂದ್ರಗ್ರಹಣವನ್ನು ಸಹ ನಾವು ಆಚರಿಸಿಲ್ಲ. ಯಾಕೆಂದರೆ ಅದು ಸಹ ಭಾರತ ದೇಶದಲ್ಲಿ ಕಾಣಿಸಿಲ್ಲ. ಈ 2ನೇ ಚಂದ್ರಗ್ರಹಣ ಸಹ ಹಾಗೆಯೇ ಆಗಿದೆ. ಯಾವ ದೇಶದಲ್ಲಿ ನಾವು ಅತಿಯಾಗಿ ಈ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಬಹುದು ಅನ್ನೋದಾದರೆ, ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಹಾಗೆ ಏಷ್ಯಾದ ಬಹುಭಾಗ, ಜಂಬೂದ್ವೀಪದ ಬಹುಭಾಗ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕಾ, ಅಂಟಾರ್ಟಿಕಾ, ಹಾಗೆ ಹಿಂದೂ ಮಹಾಸಾಗರದಲ್ಲಿ ಇದು ಗೋಚರಿಸುತ್ತದೆ. ನಮ್ಮ ಭಾರತ ದೇಶದಲ್ಲಿ ಇದು ಗೋಚರಿಸುವುದಿಲ್ಲ. ಆದ್ದರಿಂದ ಸೂತಕದ ಮಾನ್ಯತೆ ಇರುವುದಿಲ್ಲ. ಹಾಗೆ ನಾವು ಆಚರಣೆ ಮಾಡುವುದು ಸಹ ಏನೂ ಸಹ ಇರುವುದಿಲ್ಲ. ನೋಡಲು ಫ್ರೆಂಡ್ಸ್, ನಾನು ನಿಮಗೆ ಈ ಸಲ ವರ್ಷದ 2ನೇ ಚಂದ್ರಗ್ರಹಣ ಯಾವಾಗ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.